ನೀವೇ ಇದು ಆಗ್ಬಿಟ್ಟು ಈ ತರ ಮಾಡಿದ್ರೆ ಹೆಂಗೆ ಸಾಹೇಬ್ರೆ? ಏನಾಯ್ತು ಸರ್? ಮೊಬೈಲ್ ಯೂಸ್ ಮಾಡ್ತಾ ಇದೀರಲ್ಲ? ನೋ ವೇ. ಮೊಬೈಲ್ ಯೂಸ್ ಮಾಡ್ತಿಲ್ಲ ನೋಡಿ, ಈ ಗಿಡದ್ರ ಒಳಗಡೆ ಜಸ್ಟ್ ಇಟ್ಕೊಂಡು ಇದ್ರಲ್ಲಿ ಇದೆ ನೋಡಿ, ರೆಕಾರ್ಡ್ ಅದು ಏನು ನೋಡಿ, ರೆಕಾರ್ಡ್ ಸರ್ ಅಷ್ಟೇ. ಹಂಗೆಲ್ಲ ಇಟ್ಕೋಬಾರ್ದು. ಮಾಡ್ಬೇಡಿ. ಗುಲಾಬ್ ಜಾಮೂನ್ ಅಲ್ಲ, ಗಲ ಗಲ ಗಲ. ಯಾವತ್ತೇ ಆಗ್ಲಿ ಪೊಲೀಸ್ನವರು ಗಾಡಿ ಹಿಡಿಯಕ್ ಬಂದಾಗ ಗಾಡಿನ ನಿಲ್ಸಿ ಏನು ಅಂತ ಕೇಳಿ, ಯಾವುದೇ ಕಾರಣಕ್ಕೂ ಗಾಬರಿ ಆಗಕ್ ಹೋಗ್ಬೇಡಿ. ಏನ್ ಕೇಳ್ತಾರ ಅದನ್ನ ಹೇಳಿ. ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ವಾ ಹೇಳಿ, ನಿಮ್ಮ ಹತ್ರ DL ಇಲ್ಲ ಅಂತಾರ, ಇಲ್ಲ ಅಂತಾನೆ ಹೇಳಿ. ಹೆಲ್ಮೆಟ್ ಇಲ್ಲ ಅಂತಾರ, ಓಕೆ ಆಯ್ತು ಫೈನ್ ಕಟ್ತೀನಿ ಚಲಾನ್ ಕೊಡಿ ಅಂತ ಕೇಳಿ. ಚಲಾನ್ ಇಸ್ಕೊಳ್ಳಿ, ಕೋರ್ಟಲ್ಲಿ ಪೇ ಮಾಡಿ, ಇಲ್ಲಾಂದ್ರೆ ಚಲಾನ್ ಇಸ್ಕೊಂಡು ಮನೆಗೆ ಹೋಗಿ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಹೋಗ್ಬಿಟ್ಟು ಫೈನ್ ಕಟ್ಟಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಗಾಡಿ ಸೀಸ್ ಮಾಡೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ಯಾವುದೇ ಕಾರಣಕ್ಕೂ ಗಾಡಿ ಸೀಸು, ಗಾಡಿ ಎತ್ಕೊಂಡು ಹೋಗ್ತೀವಿ ಈ ತರ ಎಲ್ಲ ಅವ್ರು ಹೇಳಂಗೆ ಇಲ್ಲ. ಅರ್ಥ ಆಯ್ತಾ? ಇಷ್ಟೇ ಮೇನ್ ಮ್ಯಾಟ್ರು. ಮತ್ತೆ ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸುಮಾರಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ. ಈ ಬೆಂಗಳೂರಲ್ಲಿ ನನ್ನ ಲೈಫ್ ಹೆಂಗಾಗ್ಬಿಟ್ಟೈತೆ ಅಂತ ಅಂದ್ರೆ, ಹೆಂಗೆ ಮನೆ ಕಂಡ್ರು ರಾತ್ರಿ 12 ಗಂಟೆ ಆಗೋಯ್ತದೆ, ಎಷ್ಟೇ ಬೇಗ ಎದ್ರು ಬೆಳಿಗ್ಗೆ 9 ಗಂಟೆ ಆಗೋಯ್ತದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ